शक्ति विरोधी नरेंद्र मोदी ಯಾತಕ್ಕಾಗಿ ಹೋರಾಟ ಆಡಳಿತ ಅಮಿತ್ ಶಾ ಅವರಿಗೆ वक्त बदल दो ताज बदल दो वक्त बदल दो ताज बदल दो ಹೋರಾಟಕ್ಕೆ ಕರ್ನಾಟಕ ರಾಜ್ಯದ ಹೋರಾಟಕ್ಕೆ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಭಾರತ ದೇಶದಲ್ಲಿ ಮಕ್ಕಳ ಭವಿಷ್ಯ ಜೊತೆಯಲ್ಲಿ ಏನು ಚೆಲ್ಲಾಟ ಮಾಡ್ತಾ ಇದೆ ಇವತ್ತು ಕೇಂದ್ರ ಸರ್ಕಾರ. ಇವತ್ತು ನೀಟ್ ಎಕ್ಸಾಮ್ ಇರ್ಬೋದು, ಈ ಹಿಂದೆ ಸುಮಾರು 6-7 ಸರ್ತಿ ನೀಟ್ ಪರೀಕ್ಷೆ ಹಾಗೂ ಇತರ ಪರೀಕ್ಷೆಗಳೆಲ್ಲ ಪೇಪರ್ ಲೀಕ್ ಆಗೋದು. ಇದರಿಂದ ಇವತ್ತು ಅನೇಕ ಯುವಕರು ತಮ್ಮ ಬಾಳನ್ನೇ ಹಸನು ಮಾಡ್ಕೊಂಡು ಕಳ್ಕೊಂಡು ಕೂತಾರೆ. ಅಂಥದ್ರಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ನಿಗೆ ಹೋದಾಗ ಸುಪ್ರೀಂ ಕೋರ್ಟ್ ಕೂಡ ಈ ದೇಶದ ಯುವಕರು ಒಂದು ಝಳ್ಳಿ ಆಗಿರೋಂಥ. ಅದಕ್ಕಾಗಿ ಇವತ್ತು ಏನು ದೆಪ್ತಿ ಅಮ್ಮ ಒಬ್ಬ ಅಮೇರಿಕಲ್ಲಿಂದ ಬಂದು ಇವತ್ತು ಇಂಡಿಯಾನೇ ಅವರು ಒಂದು ಕಾಕ್ರೋಚ್ ಪಾರ್ಟಿ ಅಂತ ತಗೊಂಡು ಇವತ್ತು ದಿಲ್ಲಿಯಲ್ಲಿ ಯುವಕರ ಭವಿಷ್ಯಕ್ಕಾಗಿ ಶಾಂತಿ ರೀತಿಯಂಥ ಒಂದು ಹೋರಾಟ ಮಾಡ್ತಾರೆ. ಇವತ್ತು ಇಂಡಿಯಾ ದೇಶದಲ್ಲೇ ಹಿಂದೆಂದೂ ಕಂಡರಿಲಾರ್ದಂಥದ್ದು ಆ ಹೋರಾಟ ಶಾಂತಿ ರೀತಿಯಿಂದ ಇವತ್ತು ಹೋರಾಟ ನಡೀತಿದೆ. ಆದರೆ ಯಾವಾಗಲೂ ಈ ದೇಶದಾಗ ಯಾರು ಹೋರಾಟ ಮಾಡ್ತಾರೆ, ಈ ಕಮ್ಯುನಲ್ ಫೋರ್ಸು ಅವರಿಗೆ ಈ ದೇಶ ವಿರೋಧಿ ಹೊರ ದೇಶದ ಏಜೆಂಟು ಇಂಥ ಹಣೆಪಟ್ಟಿಕ್ಕಂಥ ಕೆಲಸ ಮಾಡ್ಯಾರ. ಆದರೂ ಇವತ್ತು ಅಲ್ಲಿ ಇದ್ದಂಥ ಯುವಕರು ತನ್ನದೇ ಆದಂಥ ಸೋರ್ಸ್ ಮಾಡೋ ಮುಖಾಂತರ ಅಲ್ಲಿ ಊಟ ವಸತಿ ಏನಿರಬೇಕು ಎಲ್ಲರೂ ಶಾಂತಿ ರೀತಿ ಅಂತ ಕೆಲಸ ಮಾಡಿ ಇವತ್ತು ಸೋನಮ್ ವಾಂಗ್ಚುಕ್ ಅವರೊಂದು ಈ ಹೋರಾಟಕ್ಕೆ ಬೆಂಬಲ ಕೊಟ್ಟು ಸುಮಾರು 20 ದಿವಸ ಹಿಡಿದು ಅವರು ಉಪವಾಸ ಸತ್ಯಾಗ್ರಹ ನಡೀತದೆ. ಅದರ ಪೊಲೀಸರು ಯಾರಿಗೆ ಹೇಳಾರ್ದೆ ಅವ್ರ ಮನೆಯ ಕುಟುಂಬದವರಿಗೆ ಆಗಲಿ ಅಥವಾ ಹೋರಾಟದ ಮುಖಂಡರು ಯಾರಿಗೆ ಹೇಳಲ್ದಂಗೆ ಅವರಿಗೆ ಒಂದು ಕಳ್ಳೂರಕ್ಕಲೆ ಜಬರ್ದಸ್ತಿ ಮಾಡಿ ಎತ್ಕೊಂಡು ಹೋಗಿದ್ದಾರೆ. ಆದರೂ ಕೂಡ ಅವರು ಇನ್ನೂ ಅವರು ಉಪವಾಸ ಹೋರಾಟ ಮುಂದುವರಿಸ್ತಾ ಇದ್ದಾರೆ. ಅದಕ್ಕೆ ನಾವು ಈ ದೇಶದ ಮುಖಾಂತರ ಅವರಿಗೆ ನಾವು ಯುವಕರ ಮುಖಾಂತರ ಕೇಳ್ತೇವೆ, ಅವರು ಉಪವಾಸ ಹೋರಾಟ ಬಿಡಬೇಕು. ಅದೇ ರೀತಿ ಏನು ಇವತ್ತು ಸಂಸತ್ ಭವನ ಏನು ಮುತ್ತಿಗೆ ಹಾಕಲಿಕ್ಕೆ ಯುವಕರು ಹೋಯ್ತಾಯಿದ್ರು ಶಾಂತಿ ರೀತಿಯಿಂದ, ಅಲ್ಲಿದ್ದಂಥ ಪೊಲೀಸರು ಹಾಗೂ ಪ್ರೈವೇಟ್ ಗುಂಡಗಳು ಇವತ್ತು ವಿಡಿಯೋಗಳು ನೋಡಿದ್ವಿ ನಾವು. ಒಬ್ಬ ಮನುಷ್ಯ ಅಲ್ಲ, ಒಂದು ದನಕರಿಗೂ ಹಂಗೆ ಆ ರೀತಿ ಹೊಡೆಯಲ್ರು. ಆ ರೀತಿ ಅವ್ರ ಮೇಲೆ ಹಲ್ಲೆ ಮಾಡಿ ಮರಣಾಂತಿಕ ಹಲ್ಲೆ ಆಗ್ಯಾವ. ಭಾಳ ಎಂದೂ ಈ ದೇಶದಾಗ ಹೋರಾಟ ಮಾಡೋದು ಏನು ನಾವು ಅಂಗ್ರೇಜರಲ್ಲಿ ಇವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು, ನಮ್ಮ ದೇಶದ ಎಜುಕೇಷನ್ ಮಿನಿಸ್ಟರು, ಇವರಿಗೆ ನಾವು ಯುವಕರು ಪ್ರಶ್ನೆ ಮಾಡಿದ್ರೆ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ. ಅದಕ್ಕಾಗಿ ಇವತ್ತೇನು ಅಲ್ಲಿ ಜಂತರ್ ಮಂತರ್ನಲ್ಲಿ ಧರ್ಮೇಂದ್ರ ಪ್ರಸಾದ್ ಅವರ ಏನು ರಾಜೀನಾಮೆಗೆ ಒತ್ತಾಯಿಸಿ ಯುವಕರ ಮೇಲೆ ಏನು ಹೊಡೆದಾರ, ಅವ್ರಿಗೇನು ಹಾನಿಯಾಗ್ಯದ, ಅವ್ರ ಮೇಲೆ ಕೇಸ್ ಹಾಕ್ಯಾರ, ಆ ಕೇಸನ್ನು ವಿಡ್ರಾ ಮಾಡಬೇಕು. ಮತ್ತು ಏನು ಅಲ್ಲಿ ಯುವಕರ ಕೇಸ್ ಹಾಕಿ ಒಳಗೆ ಜೈಲಿಗೆ ಹಾಕ್ಯಾರ ಅವ್ರಿಗೆಲ್ಲರಿಗೆ ಬಿನಾ ಷರತ್ತಾಗಿ ಬಿಡಬೇಕಂತ ಒತ್ತಾಯಿಸಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಘ ಸಮಿತಿ ಇವತ್ತು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಧರಣಿ ಹೋರಾಟ ಮಾಡ್ತಾಯಿದ್ದೇವೆ. ಒಂದು ಹೋರಾಟ, ಈ ಹೋರಾಟ ಬೆಂಬಲಿಸಿ ನಮ್ಮ ಹೊನ್ನ ಸಾಹೇಬರು, ಪ್ಯಾಗೇಜ್ ಸಾಹೇಬರು, ನಮ್ಮದು ಪ್ರಕಾಶ್ ಸಾಹೇಬರು ಅನೇಕರು ಬಂದಾಗ ಇವತ್ತು ಅವರೆಲ್ಲರೂ ಮಾತಾಡ್ತಾರೆ. ಅದಕ್ಕೆ ನಮ್ಮ ಬೆಂಬಲಿಸಿ ಎಲ್ಲ ಬಂದವರಿಗೆ ಕೂಡ ನಾನು ತಮ್ಮ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ.